ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ದಿನಾಂಕ 5/3/25 ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಕಳೆದ ಬಜೆಟ್ನಲ್ಲಿ ಯೋಜನೆಗಳ ಮಹಾಪೂರ, ಇನ್ನೂ ಕೈಗೂಡದ ಹೊಸ ಆದಾಯ, ಆರಂಭ ಕಾಣದ ಬ್ರ್ಯಾಂಡ್ ಬೆಂಗಳೂರು, ಈ ಕೆಳಕಂಡ ಸಾರ್ವಜನಿಕ ಮಹತ್ವದ ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸೋದಕ್ಕೆ ಬಯಸ್ತೇನೆ. ಬೆಂಗಳೂರಿಗೆ ಹೊಸ ರೂಪ ನೀಡಲು ಮಂಡನೆಯಾದ 24-25ನೇ ಸಾಲಿನ ಬಿಬಿಎಂಪಿ ಬಜೆಟ್ ಅದರ ಅವಧಿ ಅಂತ್ಯವಾಗುತ್ತಿದ್ದರೂ ಮೂಲ ಉದ್ದೇಶದ ಯೋಜನೆಗಳಲ್ಲಿ ಹಲವು ಆರಂಭವನ್ನೇ ಕಂಡಿಲ್ಲ. 50 ಹೊಸ ಇಂದಿರಾ ಕ್ಯಾಂಟೀನ್ ಸ್ಥಾಪಿಸುವ ಭರವಸೆ 2 ವರ್ಷದಿಂದ ಬಾಕಿ ಉಳಿದಿದೆ. ನಾಗರಿಕರ ಮನೆ ಬಾಗಿಲಿಗೆ ತೆರಳಿ ರೋಗ ನಿರೋಧಕ ಶಕ್ತಿ ಸುಧಾರಿಸಲು ಚುಚ್ಚುಮದ್ದು ನೀಡುವ ಆರೋಗ್ಯ ಸಾರಥಿ, 40 ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಥಾಪನೆ, ಪೌರ ಕಾರ್ಮಿಕರಿಗೆ ಶರಣೆ ಸತ್ಯಕ್ಕ ಪ್ರಶಸ್ತಿ, ಮಹಿಳೆಯರಿಗೆ ಶೀ ಟಾಯ್ಲೆಟ್ ನಿರ್ಮಾಣದಂತಹ ಯೋಜನೆಗಳು 25-26ರ ಬಜೆಟ್ ಮಂಡನೆ ಹತ್ತಿರವಾಗುತ್ತಿದ್ದರೂ ಹಿಂದಿನ ವರ್ಷದ ಯೋಜನೆಗಳು ಆರಂಭವಾಗುವ ಲಕ್ಷಣ ಕಂಡುಬಂದಿಲ್ಲ. ಘನತ್ಯಾಜ್ಯ ನಿರ್ವಹಣೆ ವ್ಯವಸ್ಥೆ ಹದಗೆಟ್ಟಿದೆ. ಆರೋಗ್ಯ ಸಾರಥಿ, ಮನೋಬಿಂಬ, ಸಂವಾದ, ಯೂಟ್ಯೂಬ್, ಸದೃಢ ಆರೋಗ್ಯ ಯೋಜನೆಗಳು ಬಜೆಟ್ ಪುಸ್ತಕದ ಪ್ರಕಟಣೆಗಳಾಗಿಯೇ ಉಳಿದಿವೆ. ರಸ್ತೆ ಗುಂಡಿ ಮುಚ್ಚಲು ಆರಂಭಿಸಲಾಗಿದ್ದ ರಸ್ತೆ ಗುಂಡಿ ಗಮನ ತಂತ್ರಾಂಶ ಆಪ್ ಕೆಲವೇ ದಿನಗಳಲ್ಲಿ ಮುಚ್ಚಿಕೊಂಡಿದೆ. ನಾಗರಿಕರು ನೀಡುವ ದೂರಿಗೆ ಇಲ್ಲಿ ಪ್ರತಿಕ್ರಿಯೆ ಇಲ್ಲವಂತಾಗಿದೆ. ಸುಗಮ ಸಂಚಾರಕ್ಕೆ 880 ಕೋಟಿ, ಆಕರ್ಷಕ ಬೆಂಗಳೂರಿಗೆ 225 ಕೋಟಿ, ಸ್ವಚ್ಛ ಬೆಂಗಳೂರಿಗೆ 150 ಕೋಟಿ, ಆರೋಗ್ಯಕರ ಬೆಂಗಳೂರಿಗೆ 125 ಕೋಟಿ, ಹಸಿರು ಬೆಂಗಳೂರಿಗೆ 100 ಕೋಟಿ, ಟೆಕ್ ಬೆಂಗಳೂರಿಗೆ 50 ಕೋಟಿ, ಶಿಕ್ಷಣ ಬೆಂಗಳೂರಿಗೆ 50 ಕೋಟಿ, ಹೀಗೆ ಬ್ರ್ಯಾಂಡ್ ಬೆಂಗಳೂರಿಗೆ ಒಟ್ಟು 1580 ಕೋಟಿ ಬಜೆಟ್ನಲ್ಲಿ ಮೀಸಲಿರಿಸಲಾಗಿದ್ದು ಅವು ಇನ್ನೂ ಆರಂಭವಾಗಿರುವುದಿಲ್ಲ. ಬಜೆಟ್ನಲ್ಲಿ ಯೋಜನೆಗಳು ಕೇವಲ ಕಾಗದಲ್ಲೇ ಉಳಿದಿವೆ. ಈ ಬಗ್ಗೆ ರಾಜ್ಯಪಾಲರ ಭಾಷಣದಲ್ಲಿ ಕೂಡ ಪ್ರಸ್ತಾಪ ಆಗಿಲ್ಲ. ಈ ವಿಷಯ ಕುರಿತು ಸಂಬಂಧಿಸಿದ ಸಚಿವರಿಂದ ಉತ್ತರವನ್ನು ಬಯಸ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಸಂಬಂಧಪಟ್ಟಿರುವ ಸಚಿವರಿಂದ ಉತ್ತರ